ಒಂದು ಕಡೆ ಸಭೆ, ಮತ್ತೊಂದು ಕಡೆ ರೈತರ ಹೋರಾಟ. ಸಿಎಂ ಸಭೆಯ ನಿರ್ಧಾರದ ಮೇಲೆ ರೈತರ ಹೋರಾಟ ನಿಂತಿದೆ. ಸಾವಿರಾರು ರೈತರಿಗೆ ಹೆದ್ದಾರಿಯಲ್ಲೇ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. 3,000ಕ್ಕೂ ಹೆಚ್ಚು ರೈತರಿಗೆ ಹೆದ್ದಾರಿಯಲ್ಲೇ ಸ್ಟವ್ ಇಟ್ಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅಕ್ಕಿ, ತರಕಾರಿ, ಎಣ್ಣೆ ಎಲ್ಲ ತಂದುಬಿಟ್ಟಿದ್ದಾರೆ. ತಂದು ಹೋರಾಟಕ್ಕೆ ಯಾರ್ಯಾರು ಬರ್ತಾರೋ ಎಲ್ರಿಗೂ ಕೂಡ ಅಲ್ಲೇ ಅಡುಗೆ. ಅಲ್ಲಿಗೆ ಅವ್ರ ನಿರ್ಧಾರ ಅಂತೂ ಕಠಿಣವಾಗಿದೆ. ನೀವು ಒಪ್ಪಲಿಲ್ಲ ಅಂತಂದರೆ ನಾವು ಹೋರಾಟ ವಾಪಸ್ ಪಡೆಯೋದೇ ಇಲ್ಲ ಅಂತ. ಸೊ ಹಾಗಾಗಿ ಆರಂಭದಲ್ಲಿ ಪೊಲೀಸರು ನೀವಿಲ್ಲಿ ಅಡುಗೆನೇ ಮಾಡಬೇಡಿ ಎಂದಿದ್ದರು. ಕೊನೆಗೆ ಅನಿವಾರ್ಯವಾಗಿ ಅವಕಾಶ ಕೊಡಬೇಕಾಯಿತು, ಕೊಟ್ಟಿದ್ದಾರೆ. ಅಡುಗೆ ಆಗ್ತಾ ಇದೆ. ಮತ್ತೊಂದು ಕಡೆ ರೈತರ ಹೋರಾಟ, ತಂಡೋಪತಂಡವಾಗಿ ರೈತರು ರಸ್ತೆಗೆ ಇಳಿತಾ ಇದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಚೇತನ್ ಅವರಿಂದ ಪಡ್ಕೊಳ್ಳೋಣ. ಚೇತನ್, ನೀವು ಆಗಲೇ ಹೇಳ್ತಾ ಇದ್ರಿ ಗುರ್ಲಾಪುರ ರೈತರ ಹೋರಾಟ ಕೂಡ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತ. ಆದರೆ ಆ ಥರ ಹತ್ತರಗಿ ಟೋಲ್ ಬಳಿ ಪರಿಸ್ಥಿತಿ ಏನು ಅಂತ? ಖಂಡಿತವಾಗಿ ಅರವಿಂದ್, ಒಂದು ವೇಳೆ ಏನು ಗುರ್ಲಾಪುರ ಏನು ಪ್ರತಿಭಟನೆ ಇದೆ ಹತ್ತರಗಿ ಟೋಲ್ಗೆ ಶಿಫ್ಟ್ ಆದರೆ ನೋಡ್ಬೋದು ದೃಶ್ಯದಲ್ಲಿ ಈಗ ಏನು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ. ಆ ಸಂಖ್ಯೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚಿನ ರೈತರು ಇಲ್ಲಿ ಆಗಮಿಸಿದ್ದಾರೆ. ಸಾಕಷ್ಟು ಏನು ಪೊಲೀಸರಿಗೆ ಒಂದು ರೀತಿಯ ನಿಯಂತ್ರಣ ಮಾಡಲು ಕಷ್ಟವಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಏನು ಪಕ್ಕದಲ್ಲಿಯೇ ಇದೇನಿದೆ ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಸದ್ಯ ಈಗಾಗಲೇ 2-3 ಬಾರಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ್ದಾರೆ. ಬಂದ್ ಮಾಡಿದ ಕಾರಣ ಸಾಕಷ್ಟು ಸಮಸ್ಯೆಯನ್ನು ಏನು ಪ್ರಯಾಣಿಕರಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸುವಂಥ ಪ್ರಯಾಣಿಕರು ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿರುವಂಥದ್ದು. ಹೀಗಾಗಿ ಒಂದು ವೇಳೆ ಆ ಎಲ್ಲ ರೈತರು ಬಂದರೂ ಕೂಡ ನಿಜಕ್ಕೂ ಕಷ್ಟ ಸಾಧ್ಯ ಪೊಲೀಸರಿಗೆ ನಿಯಂತ್ರಣ ಮಾಡಲು. ಸರ್ಕಾರ ಈಗ ಸದ್ಯ ಇನ್ನು ಸಭೆ ಮಾಡ್ತಾ ಇದೆ. ಕಾರ್ಖಾನೆ ಮಾಲೀಕರನ್ನ ಮನವೊಲಿಕೆ ಮಾಡಿ ಏನು ರೈತರ ಬೇಡಿಕೆ ಇದೆ, ರೈತರ ಬೇಡಿಕೆ 3,500 ರೂಗಳನ್ನು ನೀಡಬೇಕು ಏನೋ ಒತ್ತಾಯವನ್ನು ರೈತರು ಮಾಡ್ತೀವಿ, ಇಲ್ಲದೆ ಇನ್ನಷ್ಟು ತೀವ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಸ್ವಾಮೀಜಿಗಳಿದ್ದಾರೆ, ಸ್ವಾಮೀಜಿಗಳು ಕೂಡ ಏನು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಒಂದು ಕಡೆ ರೈತರನ್ನು ಕೂಡಿಟ್ಟುವ ಪ್ರಯತ್ನವನ್ನು ಏನು ರೈತರು ಮಾಡ್ತಾ ಇದ್ದಾರೆ. ಆದರೆ ರೈತರು ಸ್ಪ್ಲಿಟ್ ಆದ ಕಾರಣ ಪೊಲೀಸರಿಗೆ ನಿಯಂತ್ರಿಸಲು ಸಾಕಷ್ಟು ಕಷ್ಟವಾಗ್ತಾ ಇದೆ. ಒಂದು ವೇಳೆ ಗುರ್ಲಾಪುರ ಗ್ರಾಮದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಚುನಪ್ಪ ಪೂಜಾರಿ ಕೂಡ ಇಲ್ಲೇ ಆಗಮಿಸ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಹೀಗಾಗಿ ಒಂದು ವೇಳೆ ಆ ಪ್ರತಿಭಟನೆ ಏನಾದರೂ ಇಲ್ಲಿ ಶಿಫ್ಟ್ ಆದರೆ ಖಂಡಿತವಾಗಿಯೂ ಕೂಡ ಒಂದು ರೀತಿಯಾದಂಥ ಪೊಲೀಸರಿಗೆ ಸಂಕಷ್ಟ ಅಂತಲೇ ಹೇಳ್ಬೋದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಚೇತನ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡೋಣ ಈ ಸಭೆಯ ರಿಸಲ್ಟ್ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರೈತರು ಮಾತ್ರ ಹೋರಾಟ, ಅಂದರೆ ರೈತರ ಹೋರಾಟ ತಣ್ಣಗಾಯಿತು ಅಂತ ಅನ್ನಿಸ್ಬಾರ್ದು. ಹಾಗಾಗಿ ಹೋರಾಟವನ್ನು ಅವರು ಮುಂದುವರಿಸ್ತಾ ಇದ್ದಾರೆ. ಹತ್ತರಗಿ ಟೋಲ್ ಹುಕ್ಕೇರಿ ತಾಲೂಕಿನಲ್ಲಿ ರೈತರ ಜಮಾವಣೆ ಜೋರಾಗ್ತಾ ಇದೆ. ಗುರ್ಲಾಪುರದಿಂದ ಕೂಡ ರೈತರು ಬರ್ತಾ ಇದ್ದಾರೆ. ಅಲ್ಲಿ ನಡೆಸ್ತಾ ಇದ್ದ ಪ್ರತಿಭಟನೆಯನ್ನು ಎಲ್ಲರೂ ಸೇರಿ ಇಲ್ಲೇ ಮಾಡೋಣ ಅಂತಂದ್ಬಿಟ್ಟು ಈಗ ಹತ್ತರಗಿ ಟೋಲ್ ಹತ್ತಿರಕ್ಕೆ ಅವರೆಲ್ಲರೂ ಬರ್ತಾ ಇದ್ದಾರೆ. ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇದೆ.